ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಲ್ವಾನ ಯಾವ ರೀತಿ ಮಾಡೋದಂತ ನೋಡೋಣ. ನಮ್ಮ ಕಡೆ ಇದನ್ನು ರಾಗಿ ಕೀಲ್ಸ ಅಂತ ಕರೀತಾರೆ, ಕೆಲವರು ರಾಗಿ ಹಾಲ್ಬಾಯಿ ಅಂತಲೂ ಕರೀತಾರೆ. ತುಂಬಾ ತಂಪಾಗಿರುತ್ತೆ. ಬೇಸಿಗೆಲಂತೂ ಈ ರಾಗಿ ಹಲ್ವ ಮಾಡ್ಕೊಂಡು ತಿಂದರೆ ತುಂಬ ದೇಹಕ್ಕೆ ತಂಪು ಅಂತ ಹಿರಿಯರು ಹೇಳ್ತಿರ್ತಾರೆ. ಇದನ್ನು ರಾಗಿನ ರುಬ್ಬಿ ರಾಗಿ ಹಾಲು ತೆಗೆದು ಮಾಡೋದ್ರಿಂದ ತುಂಬ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದಂತಾರೆ. ಈ ರಾಗಿ ಕೆಲಸ ಮಾಡ್ಕೊಳ್ಳೋದು ತುಂಬಾ ಈಸಿ, ಮೂರೇ ಪದಾರ್ಥ ಸಾಕಿದ್ದಕ್ಕೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ರಾಗಿನ 1 ಗ್ಲಾಸಷ್ಟು ಹಿಂದಿನ ದಿನ ರಾತ್ರಿನ ನಾನು ನೆನೆಸಿಟ್ಕೊಂಡಿದ್ದೀನಿ. ಸಂಜೆ ಮಾಡೋರು ಬೆಳಿಗ್ಗೆ ನೆನೆಸ್ಕೊಳ್ಬೋದು. ಒಟ್ಟಲ್ಲಿ ಒಂದು 7ರಿಂದ 8 ಗಂಟೆ ರಾಗಿನ ಚೆನ್ನಾಗಿ ಒಂದು 2-3 ಸಲ ನೀರಲ್ಲಿ ತೊಳ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ನೆನೆಸಿಟ್ಕೊಂಡು ಈ ರೀತಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಇದ್ರ ಜೊತೆ 1 ಗ್ಲಾಸಷ್ಟು ರಾಗಿ ಜೊತೆಗೆ 1 ಬಟ್ಲಷ್ಟು ಫ್ರೆಶ್ ತೆಂಗಿನಕಾಯಿ ಹಸಿ ತುರಿ ತೊಗೊಂಡಿದ್ದೀನಿ. ಒಂದು 2 ಏಲಕ್ಕಿ ಸುಲಿದು ತೊಗೊಂಡಿದ್ದೀನಿ. ಇದಕ್ಕೆ ನೀರು ಮೆಜರ್ಮೆಂಟು ತುಂಬಾ ಇಂಪಾರ್ಟೆಂಟು ಸರಿಯಾಗಿ ಬರೋದಕ್ಕೆ. ಒಂದು ಚೊಂಬಷ್ಟು ನೀರನ್ನು ತೊಗೊಂಡಿದ್ದೀನಿ. ಪೂರ್ತಿಯಾಗಿ ಇದೇ ನೀರಲ್ಲಿ ನಾನು ಹಾಲು ತೊಗೊಳ್ತಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ರುಬ್ಕೋಬೇಕು. 3 ಸಲ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸೋಸಿದಾಗ ಇದು ಹಿಟ್ಟು ಸಿಗುತ್ತಲ್ವ ರಾಗಿ ರುಬ್ಬಿದ್ದು, ಅದನ್ನು ಮತ್ತೆ 3 ಸಲ ಜಾರಿಗೆ ಹಾಕ್ಕೊಂಡು ರುಬ್ಬಿ 3 ಸಲನೂ ಸೋಸ್ಕೊಂಡು ಗಟ್ಟಿಯಾಗಿ ಹಾಲು ತೊಗೊಳ್ಬೇಕು. ತುಂಬ ನೀರು ಹಾಕ್ಕೊಳ್ಬಾರ್ದು. ನಾನೊಂದು ಚೊಂಬು ತೋರಿಸಿದ್ನಲ್ವ, ಒಂದು ಪಾತ್ರೆ, ಅದರಲ್ಲಿ 1 ಚೊಂಬಷ್ಟು ನಾನು ನೀರು ತೊಗೊಂಡಿದ್ದೀನಿ. ನೋಡಿ, ಈ ಪಾತ್ರೆಯಲ್ಲಿ 1 ಪಾತ್ರೆಯಷ್ಟು ನೀರಾಗಿದೆ. ತುಂಬ ಜಾಸ್ತಿ ರುಬ್ಕೊಂಡು ತೆಳುವಾಗಿ ಹಾಲು ಮಾಡ್ಕೊಳ್ಬೇಕಾದ್ರೆ ತುಂಬ ಕಷ್ಟ, ಸರಿಯಾಗಿ ಬರೋದಿಲ್ಲ. ನೋಡಿ, ನಾನು ತೋರಿಸಿರೋ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ರಾಗಿ ಸೋಸಿದ್ದನ್ನು ವೇಸ್ಟಾಗಿ ತೆಗೆದುಹಾಕಬೇಕು. ಅದನ್ನು ಮತ್ತು ಯಾವುದಕ್ಕೂ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಇಷ್ಟು ಹಾಲನ್ನು ತೊಗೊಂಡಿದ್ದೀವಿ. ಗಟ್ಟಿಯಾಗಿರಬೇಕು. ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಹಾಲನ್ನು ತೊಗೊಳ್ಬೇಕು. ಇದನ್ನು ಒಂದು ದಪ್ಪ ತಳ ಇರೋಂತಹ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ, ಹಾಗಾಗಿ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ. 2 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮಾಮೂಲಿ ಸಿಹಿಗಿಂತ ಈ ಸಿಹಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು. ಸ್ವಲ್ಪ ಒಣಶುಂಠಿನ ತುರಿದು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನೂ ಸೇರಿಸ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಬೇಯ್ತಾ ಗಟ್ಟಿಯಾಗುತ್ತೆ. ಇದನ್ನು ಕೈಯಲ್ಲಿ ತಿರುಗಿಸ್ತಾನೆ ಇರಬೇಕಾಗತ್ತೆ. ನೋಡಿ, ರಾಗಿ ಹಾಲು, 2 ಬಟ್ಲಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಒಣಶುಂಠಿನ ತುರಿದು ತೊಗೊಂಡಿದ್ದೀನಿ. ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಲೇ ತಿರುಗಿಸ್ಬೇಕು. ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಕೈ ಬಿಡ್ದಲೇ ನಿಧಾನಕ್ಕೆ ತಿರುಗಿಸ್ತಾ ಬರಬೇಕು. ನಾನಿಲ್ಲಿ ನೀರು, ಬೆಲ್ಲ, ರಾಗಿ ತೋರಿಸಿರುವಂತಹ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. 1 ಸಲ 2 ಸಲ ಟ್ರೈ ಮಾಡ್ತಿದ್ದಂಗೆ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಕುದಿಸ್ತಾ ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ವ, ನೋಡ್ತಾ ಇದ್ದಂಗೆ ಗಟ್ಟಿ ಆಗ್ತಾಯಿದೆ. ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡಾಗ ನೀವು ಕೈ ಬಿಡಬಾರ್ದು. ನೋಡಿ, ಇಷ್ಟು ಹದಕ್ಕೆ ಬರೋವರೆಗೂ ನೀವು ಕೈ ಬಿಡ್ದಲೇ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇದು ಕುದ್ದು ತಣ್ಣಗಾದ್ಮೇಲೆ ಇದ್ರ ಕಲರು ಸಹ ಚೇಂಜ್ ಆಗುತ್ತೆ. ನೋಡಿ, ನೋಡ್ತಾ ಇದ್ದಾಗೇ ಹಿಟ್ಟು ಗಟ್ಟಿಯಾಗಿ ಆಗ್ತಿದೆ. ರಾಗಿ ರುಬ್ಬಿದ್ದು ಹಾಲು ತಗೊಂಡಿದ್ವಲ್ವ, ಅದು ಕುದೀತಾ ಗಟ್ಟಿಯಾಗಿ ಆಗುತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಕುದಿಸ್ಕೊಳ್ತಾ ತಿರುಗಿಸ್ತಾ ಬರಬೇಕು. ಈ ಹಂತದಲ್ಲಿ ಗಂಟಾಗಲ್ಲ, ನೀವು ಸ್ವಲ್ಪ ಹೊತ್ತು ಕೈ ಬಿಡ್ಬೋದು. ಅಲ್ಲಿವರೆಗೂ ಮಾತ್ರ, ಈ ಹಂತ ಬರೋವರೆಗೂ ನೀವು ಕೈ ಬಿಡ್ದಲೇ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ನೋಡ್ತಾ ಇದ್ದಂಗೆ ಕಲರು ಸಹ ಚೇಂಜ್ ಆಗ್ತಾಯಿದೆ. ವೈಟ್ ಕಲರ್ ಇದ್ದಿದ್ದು ಈಗ ಸ್ವಲ್ಪ ಡಾರ್ಕ್ ಕಲರ್ ಆಗ್ತಿದೆ. ನೋಡಿ, ಇನ್ನೇನು ಒಂದು 5 ನಿಮಿಷದಷ್ಟೊತ್ತಿಗೆ ಇದು ರೆಡಿ ಆಗಿಬಿಡುತ್ತೆ. ಇದನ್ನು ಚೆನ್ನಾಗಿ ಒಂದು 20 ನಿಮಿಷನಾದರೂ ಕುದಿಸ್ಕೊಳ್ಬೇಕು. 1 ಗ್ಲಾಸ್ ರಾಗಿನ ಒಂದು 20 ನಿಮಿಷನಾದರೂ ತೊಗೊಳುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇನಾದರೂ ಅರ್ಧ ಕೆಜಿ ರಾಗಿಲಿ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ. ನಾವಿಲ್ಲಿ 1/4 ಕೆಜಿ ತೊಗೊಂಡಿರೋದ್ರಿಂದ ಒಂದು 20 ನಿಮಿಷ ಚೆನ್ನಾಗಿ ಟೈಮ್ ಹಿಡ್ಕೊಂಡು ಕುದಿಸಿ ನೋಡಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ ಕುದ್ದಾಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿ ಇದ್ದಾಗಲೇ ಬೇಗ ತಟ್ಟೆಗೆ ಹಾಕ್ಕೊಳ್ಬೇಕು. ನಿಮಗೆ ಯಾವ ಶೇಪು ಬೇಕು ಆ ಶೇಪಲ್ಲಿ ಹಾಕ್ಕೊಳ್ಬೋದು. ಕೇಕ್ ಮೋಲ್ಡ್ ಇರುತ್ತಲ್ವ, ಅದಕ್ಕೆ ಬೇಕಿದ್ರೂ ಹಾಕ್ಕೊಳ್ಬೋದು. ಒಟ್ಟು ನಾನಿಲ್ಲಿ ನೋಡಿ, ಒಂದು ದೊಡ್ಡ ತಟ್ಟೆ ಆಗಿದೆ, ಒಂದು ಚಿಕ್ಕ ತಟ್ಟೆ ಫುಲ್ ಆಗಿದೆ ಅಷ್ಟು ಹಲ್ವಾ 1 ಗ್ಲಾಸ್ ರಾಗಿಲಿ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ತುಂಬ ಹೆಲ್ತಿ ಸ್ವೀಟ್ ಮಾಡ್ಕೊಳ್ಬೋದು. ಇದನ್ನು ಒಂದು 4ರಿಂದ 5 ಗಂಟೆ ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಾಂದರೆ ನೀವು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೂ ಬೇಗ ತಣ್ಣಗಾಗುತ್ತೆ. ನಮ್ಮ ಕಡೆ ಸಾಮಾನ್ಯವಾಗಿ ಇದನ್ನು ರಾತ್ರಿ ಕುದಿಸಿ
ತಟ್ಟೆಗೆ ಹಾರಕ್ಕೆ ಬಿಟ್ಬಿಟ್ಟು ಬೆಳಿಗ್ಗೆ ಇದನ್ನು ಉಪಯೋಗಿಸ್ತಾರೆ. ಬೆಳಗ್ಗೆ ಏನಾದರೂ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಇದು ತಿನ್ನೋದಕ್ಕೆ ರೆಡಿ ಆಗುತ್ತೆ ಗಟ್ಟಿಯಾಗಿ. ನೋಡಿ ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರಗೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಮಾಮೂಲಿ ಬೇಕ್ರಿನಲ್ಲಿ ಸಿಗೋಂಥ ಸ್ವೀಟಿಗಿಂತ ತುಂಬಾ ಹೆಲ್ತಿಯಾಗಿರುತ್ತೆ ಈ ಸ್ವೀಟು. ನಮ್ಮ ಕಡೆ ಸಾಮಾನ್ಯ ಬೇಸಿಗೆಯಲ್ಲಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಈ ರಾಗಿ ಹಲ್ವಾ ಅಥವಾ ರಾಗಿ ಕೀಲ್ಸನ್ನು ಮಾಡ್ತಾರೆ. ತುಂಬಾ ತಂಪಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ನೋಡ್ತಿದ್ದೀರಲ್ವ, ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರಗೋಗುತ್ತೆ, ಅಷ್ಟು ಸ್ಮೂತಾಗಿರುತ್ತೆ. ಈ ರಾಗಿ ಹಲ್ವಾ ಅಥವಾ ರಾಗಿ ಕೀಲ್ಸ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಆರೋಗ್ಯಕರವಾದ ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.